ಕೆಳಗೆ ಹೋಗ್ಬಿಟ್ಟಿದೆ. ಮಸಾಲೆ ಹಾಕ್ಸ್ಬೇಕಂದ್ರೆ ತಿರುಗೊಂದು 2 ಲಕ್ಷ. ಹೊಸ ಬೋರ್ ಹಾಕ್ಸಕ್ಕ ಏನೋ ಚಿಕ್ಕ ಮಿಷಿನ್ ಬಂದಿತ್ತು. ಅದ ಫಿಲ್ಟರ್ ಪೈಪ್ ಇದೇ ಫಿಲ್ಟರ್ ಪೈಪ್ ಬಿದ್ದೋಗಿದೆ. ಬಿದ್ದೋಗಿಲ್ಲ. ಅದೇನಾಗುತ್ತೆ, ಒಂದು 3 ಅಡಿ ಮೇಲೆ ಬಿಡಬೇಕಿತ್ತು ಎಕ್ಸ್ಟ್ರಾ. ಆ ಪೈಪ್ ಮೋಟ್ರ್ ಬಿಡೋ ಟೈಮಲ್ಲಿ ಅದ್ರ ಭಾರ ಇರುತ್ತೆ. ಆ ಭಾರಕ್ಕೆ ಏನಾಗುತ್ತೆ, ಚೂರು ಕೆಳಗೆ ಇಳಿಯುತ್ತೆ ಅಷ್ಟೆ, ಕೆಸರಿರುತ್ತೆ ಕೆಳಗಡೆ. ಅದ್ರ ಒಳಗಡೆ ಹೋಗ್ಬೇಕು. ಇದೆ ಸರ್, ಇದರ ಕೀ ಓಪನ್ ಮಾಡಿದೆ ಗೇಟ್. ಹಾಂ, ಸರಿ ಸರಿ ಸರಿ, ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ 2 ಸೋರ್ಸ್ ಸಿಕ್ಕಿತ್ತು. ಹಾಂ ಸರ್. 2 ಸೋರ್ಸ್ ಟ್ರೈ ಆಗುತ್ತೆ. ನೋಡಿ, ನಾವು ಹಿಂಗೆ ಹೋಲ್ ಮಾಡಿರ್ತೀವಿ, ಈ ಥರ ಹಿಂಗೆಲ್ಲ ಕಡೆ ಹಿಂಗೆ ಹೋಲ್ ಮಾಡಿರ್ತೀವಿ. ಆ ಹೋಲಿಂದ ನೀರನ್ನ ಮಾತ್ರ ಸಿಪ್ ಮಾಡುತ್ತೆ. ಕಲ್ಲು ಮಣ್ಣು ಏನೇ ಬಿದ್ರೂ ಆ ಸೈಡಲ್ಲಿ ಬಿದ್ದೋಗುತ್ತೆ. ನೋಡಿ, ಫುಲ್ಲಾಗಿ ಹೋಲ್ ಮಾಡಿರ್ತೀವಿ. ಈ ಹೋಲಿಂದ ನೀರು ಎಲ್ಲಿ ಬರುತ್ತೆ ಅದನ್ನೇ ನೋಡಿ. ಅದೇ 40,000 ಹಾಂ, ಆಗುತ್ತೆ ಸರ್. ನಾನು ನೀರು ಯಾವತ್ತೂ ಪ್ರಾಬ್ಲಮ್ ಆಗಬಾರ್ದು, ಏನೇನು ಬೇಕೆಲ್ಲ ಮಾಡಿ ಪರ್ಮನೆಂಟ್ ಸೊಲ್ಯೂಷನ್ ಇರಬೇಕು ಅಂತ. ಮೋಟ್ರ್ ಎತ್ತಕ್ಕಾಗಲ್ಲ, ಹಾಗೆ ಫಸ್ಟ್ ಟೈಮ್ ಇನ್ವೆಸ್ಟ್ ಕರೆಕ್ಟಾಗಿ ಎಲ್ಲ ಮಾಡಿ ಅಂತಲೇ ಹೇಳಿ. ಹೌದು, ಎಲ್ಲರೂ ಹಂಗೆ ಹೇಳ್ತಾರೆ ಸರ್. ಇದು ಲೈಫ್ ಟೈಮ್ ಅಲ್ವಾ, 1 ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಬಟ್ ಏನು ಗೊತ್ತಂದರೆ, ನೀರು ಬಂದುಬಿಟ್ರೆ ನಿಮ್ಗೆ ಏನೂ ಸಮಸ್ಯೆ ಇರಲ್ಲ ಸರ್. ಈಗ ಎಲ್ಲ ಕಡೆಯೂ ಅದೇ ಸಮಸ್ಯೆ. ಎಲ್ಲ ಕಡೆ ಏನಿಲ್ಲ, ಈಗ 80% ಚಾರ್ಜ್ ಆಗಿದೆ ಸರ್. ಮುಂಚೆ ಎಲ್ಲಿ ನೀರೆಲ್ಲ ಕ್ಲೋಸ್ ಆಗಿತ್ತಲ್ಲ, ಅವ್ರು ಮತ್ತೆ ಚೆಕ್ ಮಾಡಿಸಿದ್ರು,
80% ಪಿಕಪ್ ಆಗಿದೆ ನೀರು. ಇಲ್ಲೆಲ್ಲ ಪಿಕಪ್ ಆಗಿದೆ ಅಂತಿದ್ದಾರೆ. ಹಾಂ ನೋಡೋಣ ಅಂತ. ನೋಡಿ, ಡ್ರಾಪ್ ವಾಟರ್ ಇವಾಗ ಬೀಳ್ತಾ ಇದೆ, ಇಲ್ಲಿ ಡ್ರಾಪ್ ವಾಟರ್ ಕಾಣಿಸ್ತಾ ಇದೆ. ಬಟ್ ಇದು ಡ್ರಾಪ್ ವಾಟರ್ ಅಷ್ಟೇ. ಸರಿ. ಮೆನ್ಷನ್ ಮಾಡ್ತೀನಿ. ಸರ್ 150. 420 ಅಂತ ಹೇಳಿದ್ರು, ಆದರೆ ಬಟ್ ಇವರು 380 ಸರ್ ಮಾಡಿರೋದು ಅಂತ ಹೇಳಿದ್ರು. ಹಾಂ, ಅಂದರೆ ಏನಾಗುತ್ತೆ, ಬಿಟ್ಟಿಂಗ್ ಎತ್ತಬೇಕಾದ್ರೆ ಸರ್, ಬಿಟ್ಟು ಎತ್ತಬೇಕಾದ್ರೆ ಬಿದೋಗ್ಬಿಡುತ್ತೆ. 10ರಿಂದ 20 ಅಡಿ 30 ಅಡಿ ಕ್ಲೋಸ್ ಆಗಿಬಿಡುತ್ತೆ. ಆ ಒಂದು ಇದಕ್ಕೇನೆ ಫಿಲ್ಟರ್ ಪೈಪ್ ಹಾಕಿ ಅಂತ ಹೇಳ್ತಾರೆ. ಬಟ್ ಭೂಮಿನೇ ಹೆಂಗಿರುತ್ತೆ, ನಾರ್ಮಲಾಗಿ ಆ ಥರ ಮುಚ್ಚೋಗಲ್ಲ. ಏನು ತೋಡಿರ್ತಾರೋ ಹಂಗೇ ಇರುತ್ತೆ. ಎಲ್ಲೋ ಒಂದು 100ರಲ್ಲಿ ಒಂದು 10 ಬೋರ್ ಆ ಥರ ಆಗುತ್ತೆ. ಅವರು ಇಳಿಸ್ಬೇಕಾದ್ರೆ ಈಸಿಯಾಗಿ ಏನಾದ್ರು ಇಳಿಸ್ಬಿಟ್ರೆ, ಅಂದರೆ ಬಿಟ್ಟು ಈಸಿಯಾಗಿ ಹೋಗ್ಬಿಟ್ರೆ ಅದು ಸಾಫ್ಟ್ ಬಂಡೆ ಸಾಫ್ಟ್ ಹಾಕು ಅಂತ ಸೊ ಪ್ರಾಬ್ಲಮ್ ಆಗುತ್ತೆ ಅಂತ. ಸ್ವಲ್ಪ ಕಷ್ಟ, ನಾರ್ಮಲಾಗಿ ಇಳಿತಾನೆ ಇದ್ದರೆ ಕಲ್ ಸಿಕ್ಕಿರುತ್ತೆ. ಮಧ್ಯದಲ್ಲಿ ಒಂದು ಸ್ವಲ್ಪ ಕಲ್ ಸಿಕ್ಕಿ ಕೊಡೋದು. ಹಾಂ, ಆ್ಯಕ್ಚುಲಿ ನೀರು ಬಂದಿದ್ದು 220 ನೀರಿದೆ. ಓಕೆ ಸರ್. ಅಲ್ಲಿಂದ ಶುರು ಇಲ್ಲಿ ನೋಡಿ, ಮಾಡೋದು. ಇದು ಡ್ರಾಪ್ ವಾಟರ್ ಅಂತ ನಾವು ಇದನ್ನು ಕರಿತೀವಿ. ಕಾಣಿಸ್ತಾ ಇದೆಯಾ? ಅದೇ ಅದೇನಂದರೆ ಅಂದರೆ ಅಲ್ಲಿ ನೀರು ಬರ್ತಾ ಇದೆ, ಇವಾಗ ಫ್ಲೋ ಇದೆ ನೋಡಿ. ಹಂಗೆ ನಾನು ನಿಲ್ಲಿಸಿದ್ದೀನಿ, ಇಲ್ಲಿ ನೋಡಿ ಹರಿತಾ ಇದೆ ನೀರು. ಕಾಣಿಸ್ತಾ ಇದೆಯಾ? ಫಿಲ್ಟರ್ ಹಾಕಿರೋದ್ರಿಂದ ಏನಾದ್ರು ಬಂದಿದ್ದು? ಇಲ್ಲ ಇಲ್ಲ ಇಲ್ಲ, ಫಿಲ್ಟ್ರಿಗೂ ನೀರು ಬರದೇ ಇರೋದಕ್ಕೂ ಸಂಬಂಧ ಇಲ್ಲ ಸರ್. ಮೇಯ್ನ್ ಸೋರ್ಸಲ್ಲೇ ನಿಮಗೆ ಇದು ಚೆನ್ನಾಗಿರೋದು ಸರ್, ಇದು ಫಿಲ್ಟ್ರ್ ಪೈಪು. ಯಾಕೆ ಅಂತಂದರೆ ಇದನ್ನು ಜಲ್ರಿ ಥರ ನೋಡಿ, ಇಲ್ಲಿ ಇಲ್ಲಿ ಎಲ್ಲ ಕಡೆನೂ ಮಾಡಿದ್ದಾರೆ. ಇದು ಸುಪ್ರೀಮ್, ನಾರ್ಮಲಾಗಿ ಸುಪ್ರೀಮಲ್ಲಿ ಈ ಥರ ಮಾಡ್ತಾರೆ. ಅಂದರೆ ಈ ಫಿನಿಶಿಂಗು ಸುಪ್ರೀಮಲ್ಲಿ ಮಾತ್ರ ಕೊಡೋದು. ಸೊ ನೀರು ಬರೋ ಟೈಮಲ್ಲಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂದರೆ, ಈ ಜರಡಿ ಮೇಲೆ ನಾವು ನೀರು ಇದ್ದರೆ ಹೆಂಗೆ ಸುರಿಯುತ್ತಲ್ವ ಆ ಥರ ಬರ್ತಾ ಇರುತ್ತೆ ನೀರು. ಇನ್ನೊಂದು ಸುಗುಣ ಅಂತ ಮಾಡ್ತಾರೆ, ಕಮ್ಮಿ ರೇಟಿಗೆ ಒಂದು 10 ರೂಪಾಯಿ 15 ರೂಪಾಯಿ ಕಮ್ಮಿ ಇಸ್ಕೊಂಡು ಮಾಡ್ತಾರೆ. ಅದು ಹೆಂಗಿರುತ್ತೆ ಅಂತಂದರೆ, ಇಲ್ಲೊಂದು ಓಲು ಕೆಳಗಡೆ ಒಂದು ಓಲು, ಒಂದು 10 ಅಡಿ, ಒಂದು 5 ಅಡಿ 6 ಅಡಿಲಿ ಇಲ್ಲಿ ನೋಡಿ ಓಲ್ ಹೆಂಗಿದೆ ಪಕ್ಕ ಪಕ್ಕ ನೋಡಿ. ಇದು ಸುಪ್ರೀಮಲ್ಲಿ ಚೆನ್ನಾಗಿರೋ ಕ್ವಾಲಿಟಿಲಿ ಹಿಂಗೆ ಬರುತ್ತೆ. ಅವರು ಏನು ಓಲ್ ಹಾಕಿದ್ದಾರೆ ಅದರಲ್ಲೇ ಹೇಳ್ಬಿಡ್ಬೋದು ಯಾವ ಕ್ವಾಲಿಟಿ ಇದು ಅಂತ. ಅಟ್ಲೀಸ್ಟ್ ವಾಟರ್ ಲೆವೆಲ್ ಈ ಲೆವೆಲಲ್ಲಾದರೂ ಇರಬೇಕಿತ್ತು ಸರ್. ಈಗ ಆಲ್ಮೋಸ್ಟ್ ಈಗ 200 ಆಗೋಯ್ತು. ಅಟ್ಲೀಸ್ಟ್ ಈ ಲೆವೆಲಲ್ಲಿ ವಾಟರ್ ಲೆವೆಲ್ ಇದ್ದಿದ್ದಿದ್ರೆ ಇಲ್ಲಿದೆ ವಾಟರ್ ಲೆವೆಲ್. ನೀರೇ ಆ ವಾಟರ್ ಲೆವೆಲ್ಲು ಎಷ್ಟು ಮೇಲಿರುತ್ತೆ ಅದ್ರ ಮೇಲೆ ನಿಮ್ಮ ಬೋರ್ವೆಲ್ ಚೆನ್ನಾಗಿದೆ ಇಲ್ವಾ ಅಂತ ಗೊತ್ತಾಗುತ್ತೆ. ಇಲ್ಲ, ಇನ್ನೂ ನೀರು ಸಿಕ್ಕಿ ಕೆಳಗಡೆ ಇರೋದು ನೀರು, ಇನ್ನೂ ನಾನು ನೀರು ಒಳಗಡೆ ಬಿಟ್ಟಿಲ್ಲ ಸರ್. ಅದು ವಾಟರ್ ಲೆವೆಲ್ ಮೆಜರ್ ಮಾಡಿ.
3.5 ವಾಟರ್ ಲೆವೆಲ್ ಇದೆ ಸರ್. ಇನ್ನೇನಿಲ್ಲ ಗೊತ್ತಲ್ಲಿ ಸರ್ ಈಗ ಮೋಟ್ರ್ ಆನ್ ಮಾಡ್ತೀರಾ? ಮೋಟರ್ ಮೋಟ್ರ್ ಹಾಳಾಗಿದೆ. ಆಫ್ ಆಗಿದೆಯಾ? ಅಲ್ಲ ಚೆಕ್ ಮಾಡೋದಕ್ಕೆ ಕನೆಕ್ಷನ್ ಎಲ್ಲ ಐತೆ? ಅಲ್ಲ ಮೋಟ್ರು ಕೆಟ್ಟೋಗಿರೋದ್ರಿಂದನೇ ಇಲ್ಲ. ಓಕೆ. ಮೋಟ್ರ್ ಆಚೆ ತೆಗಿಯಕ್ಕಾಗಿಲ್ಲ ಅವ್ರಿಗೆ ರಿಪೇರಿ ಮಾಡೋದಕ್ಕೆ. ಎತ್ತಕ್ಕಾಗಲಿಲ್ವಾ? ಎಲ್ಲ ಕ್ಯಾಮ್ರಾನೇ ಎಕ್ಸ್ತಿರ್ಲಿಲ್ಲ. ಅಟ್ಲೀಸ್ಟ್ ಮೋಟ್ರ್ ಹಾಕಿ ಒಂಚೂರು ಚೆಕ್ ಮಾಡ್ಬೋದಿತ್ತು. ನೋಡೋಣ ಇನ್ ಕೇಸ್ ಏನಾದ್ರು ಡ್ರೈ ರನ್ನಲ್ಲಿ ಏನಾದ್ರು ಓಡಿದರೆ ಇದು ಮೋಟ್ರು ಡ್ರೈ ರನ್ನಲ್ಲಿ ಓಡಿದೆ. ಈ ಪ್ಲಾಸ್ಟಿಕ್ ಪೈಪ್ ಏನಿದೆಯಲ್ಲ ಸರ್, ಆ ಪೈಪ್ ಹಿಂಗಿರುತ್ತಲ್ವಾ, ಹಿಂಗಾಗಿರುತ್ತೆ. ಹಂಗಾಗ್ಬಿಟ್ಟಿದೆ ಅನ್ಸುತ್ತೆ. ಸೊ ಹಂಗೇನಾದ್ರೂ ಆಯಿತು ಅಂತಂದರೆ ತುಂಬ ಕಷ್ಟ. ಅಂದರೆ ಅದೇ ಇದನ್ನಪ್ಪ ನಿಮಗೆ ಫಿಲ್ಟ್ರ್ ಪೈಪೇ ಇದು ನೋಡಿ, ಇದು ವಾಟರ್ ಲೆವೆಲ್ ಹಿಂಗಿದೆ, ಸ್ಟಾಕ್ ವಾಟರ್ ಗಲೀಜಾಗಿದೆ. ಕೆಳಗಡೆ ನೋಡೋಣ ಬಾಟಮಲ್ಲಿ. ಲಾಸ್ಟ್ ಟೈಮ್ ಚೆಕ್ ಮಾಡಿದಾಗ ವಾಟರ್ ಲೆವೆಲ್ ಏನಾದ್ರು ಇತ್ತಾ ಸರ್? ವಾಟರ್ ಇರಲಿಲ್ಲ, ಒಂದು ಹನಿನೂ ಇರಲಿಲ್ಲ. ಈಗ ನೋಡಿ ಈಗ ಪಿಕಪ್ ಆಗಿದೆ. ಅಟ್ಲೀಸ್ಟ್ ನೀವು ಡೈಲಿ ತೆಗಿತಾ ಇದ್ರೆ ಮತ್ತೆ ಹೊಸ ನೀರು ಬರ್ತಾ ಇರುತ್ತೆ. ನೀವು ತೆಗಿಲಿಲ್ಲ ಅಂತಂದರೆ ನೀರು ತಗೋತೆ. ಡೈಲಿ 5 ನಿಮಿಷನೋ 10 ನಿಮಿಷನೋ ಆನ್ ಮಾಡಿದ್ರೆ ಹಿಂಗೆ ಫ್ಲೋ ನಿಲ್ಲೋದೇ ಇಲ್ಲ. ಇದು ಮೋಟ್ರ್ ಎತ್ತಕ್ಕಾಗ್ಬಿಟ್ರೆ ನೀವು ಚೂರು ಅಲ್ಲಾಡ್ಸಿ ನೋಡಿ. ಎತ್ತಕ್ಕಾದ್ರೆ ಅವ್ನು ಕರ್ಸಿ ಅಲ್ಲಾಡ್ಸೋದೇನಿಲ್ಲ, ಇಲ್ಲೇ ಗೊತ್ತಾಗುತ್ತೆ. ಹೇಳ್ತೀನಿ ಇಲ್ಲ, ಮೋಟ್ರನ್ನ ಕಟ್ ಮಾಡಿ ಹಂಗೆ ಒಳಗಾಕಿ ಹೊಸ ಮೋಟ್ರ್ ಹಾಕ್ಬೋದು ಅಂತಲೂ ಹೇಳಿದ್ರು. ಫಸ್ಟ್ ಸಿನಾರಿಯೋ ಏನೋ ಒಂದು ಮಾಡಿ ಇರಲಿ ಒಂದು ಸ್ವಲ್ಪ ನೀರು ಅಂತ ಅಂದೆ. ನೋಡ್ತೀನಿ ಏನಾಗಿದೆ. ಅವ್ರು ಹಂಗೆ ಹೇಳಿದಾಗ ಮೋಟ್ರ್ ಮೇಲೆ ಬರಲಿಲ್ವಲ್ಲ ಸರ್, ಅವಾಗ ಕ್ಯಾಮ್ರಾ ಚೆಕ್ ಮಾಡಿಸ್ಲಿಲ್ವಾ? ಆಗಲೂ ಕ್ಯಾಮ್ರಾ ಚೆಕ್ ಮಾಡಿಸಿ. ಅವಾಗ ಏನಾಗಿತ್ತು? ಕೊನೆಯವ್ರಿಗೂ ಹೋಗಿ ಹಾಗಲ್ಲ ಇದೆ ಎತ್ತಕ್ಕೆ ಅಂತ ಹೇಳಿದ್ರು. ಅಲ್ಲ ಏನು ಇದಾಗಲೇ ಇದು 3ನೇ ಸಿಟಿ ಏನಕ್ಕೆ ಅಂತ ಹೇಳಿಲ್ವಾ ಸರ್? ಈಗ ಬಾಟಮಲ್ಲಿ ಏನಕ್ಕೆ ಮೇಲೆ ಬರ್ತಾ ಇಲ್ಲ ಅಂತ ಹೇಳಿಲ್ವಾ? ಹೇಳಿಲ್ಲ, ನೀರೇ ಇರಲಿಲ್ಲ, ಫುಲ್ ಡ್ರೈ. ಓಕೆ ಸರ್, ನಾನು ಹೇಳೋದೇನು ಗೊತ್ತಾ ಸರ್, ಅರ್ಥ ಆಯಿತು. ಬಟ್ ಅವನೇನು ಹೇಳಲಿಲ್ಲ, ನಾನು ಡೀಪಾಗಿ ಕೇಳಲಿಲ್ಲ. ಯಾಕಂದರೆ ಫಿಲ್ಟರ್ ಪೈಪು ನಾವು ಬಿಡೋದು ಏನಕ್ಕೆ ಗೊತ್ತಾ ಸರ್? ಮೋಟ್ರ್ ಈಸಿಯಾಗಿ ಹಿಂಗೆ ಹೋಗಿ ಈಸಿಯಾಗಿ ಬರಲಿ ಅಂತ ಬಿಡ್ತೀವಿ. ಹಾಂ, ಇದೇ ಮೋಟ್ರು ಸರ್, ಇದೇ ಮೋಟ್ರು. ಏನಾಗಿದೆ? ಮೋಟ್ರ್ ಮೇಲಂತೂ ಏನೂ ಆಗಿಲ್ಲ, ಕೆಳಗಡೆ ಕೆಳಗಡೆ ಆಗಿರ್ಬೋದು. ಯಾಕಂದರೆ ಇದು ಏನಾಗಿದೆ ಸರ್, 6 ಇಂಚ್ ಬೋರು, ಅದರಲ್ಲಿ ಇವರು 4.25 ಇಂಚು ಪೈಪ್ ಬಿಟ್ಟಿರ್ತಾರೆ, 4 ಇಂಚು ಮೋಟ್ರು. ಸೊ ನನ್ನ ಕ್ಯಾಮ್ರಾ ಮೋಟ್ರಿಂದ ಕೆಳಗೆ ಹೋಗಲ್ಲ, ಬಟ್ ಮೋಟರು ಕ್ಲಿಯರ್ ಆಗಿದೆ. ಮೋಟರು ಕ್ಲಿಯರ್ ಇದೆ, ಬಟ್ ಮೋಟ್ರಿಂದ ಕೆಳಗಡೆ ಹೋಗಲ್ಲ ಕ್ಯಾಮ್ರಾ. ಫಿಲ್ಟರ್ ಪೈಪ್ ಇದ್ದರೆ ಹೋಗಲ್ಲ, ಫಿಲ್ಟರ್ ಪೈಪ್ ಇಲ್ಲ ಅಂದರೆ ಇಳಿಯುತ್ತೆ ಕೆಳಗಡೆ. ಅದ್ರ ಮೇಲೆ ಇಳಿತಾ ಇಲ್ವಾ? ಹೋಗಲ್ಲ 100% ಹೋಗಲ್ಲ. ಇಲ್ಲಿ ನೋಡಿ ಎಷ್ಟು ರೆಡಿ ಇದೆ ನೋಡಿ ಸರ್, ಇದಿಷ್ಟು ಓಕೆ ಅಲ್ಲ? ಇಷ್ಟು ಓಕೆ, ಬಟ್ ಇಲ್ಲಿ ಟರ್ನ್ ಮಾಡಿದ್ರಲ್ಲ, ಇನ್ನೊಂದು ಸ್ಪಿನ್ನೇ ಟರ್ನ್ ಮಾಡ್ಬೋದಲ್ಲ ನೋಡಿ. ಎಂಟಿಗೆ ಆಗಿರೋದು ನಿಲ್ಲುತ್ತಲ್ವ? ಇವತ್ತು ಪಾಸ್ ಆಗುತ್ತಲ್ವಾ? ಆಗುತ್ತಾ?
ಆಲ್ಮೋಸ್ಟ್ ನಿಮಗೆ ಮೋಟ್ರ್ ರೆಡಿ ಮಾಡಿಸಿದ್ರೆ ಯೂಸ್ ಇದೆ ಅಂತೀರಾ? ಸರ್ ಇದೇ ಏನಾದರೂ ರೆಡಿ ಆದರೆ ಮೇಲ್ ಬಂದು ರೆಡಿ ಆದರೆ ಇನ್ವೆಸ್ಟ್ಮೆಂಟ್ ಮಾಡಿ, ಇಲ್ಲ ಹೊಸ ಮೋಟ್ರು ತಂದಬೇಕು ಅಂತಂದರೆ ಸುಮ್ಮನೆ ಈ ಸದ್ಯಕ್ಕೆ ಬಿಟ್ಬಿಡಿ ಅಷ್ಟೇ. ಯಾಕಂದರೆ ಆಲ್ಮೋಸ್ಟ್ 1 ವರ್ಷದಿಂದ ಅಂದ್ರೂ ಬರೀ 70 ಅಡಿ ಸ್ಟಾಕ್ ಇದೆ. ಅಟ್ಲೀಸ್ಟ್ ಒಂದು 200 ಅಡಿ ಅದು ಇದ್ದಿದ್ರೆ ಸರ್ ಪಿಕಪ್ ಆಗಿದೆ ಅನ್ಬೋದಾಗಿ. 70 ಫೀಟಿಗೆಲ್ಲ ಬೇಕು ಸರ್ ಇನ್ವೆಸ್ಟ್ಮೆಂಟ್. ಅಟ್ಲೀಸ್ಟ್ ಒಂದು 200 ಅಡಿ ವಾಟರ್ ಲೆವೆಲ್ ಇದ್ದಿದ್ರು ಸರ್ ಮೋಟ್ರ್ ನೀವು ಅಳ್ಳಾಡಿಸ್ಕೊಳಕ್ಕಾಗಲ್ಲ. ಅಳ್ಳಾಡಿಸ್ತೆ ಬರಲ್ಲ ಅದು. ಯಾಕೆ ಈಗ ತೋರಿಸ್ತೀನಿ, ನನಗೆ ಈ ಕೇಬಲ್ ಒಂಚೂರು ನಾನು ಫಿಲ್ಟ್ರ್ ಪೈಪ್ ಇತ್ತಲ್ವಾ, ಈ ಥರ ಹಿಂಗೆ ಜರುಗ್ಸೋಕ್ಕೆ ಅಂತ ನೋಡಿದ್ರೆ ಆಗಲಿಲ್ಲ. ಬಟ್ ಅವರು ನೋಡೋಣ ಹೇಳ್ತೀನಿ, ಮಾತಾಡ್ತೀನಿ ಸರ್ ಪ್ರೆಷರ್ ಹತ್ರ, ಅವ್ರ ಹತ್ರ ಮಾತಾಡಿ ನಿಮ್ಗೆ ಹೇಳ್ತೀನಿ ಏನಾಗುತ್ತಾ ಆಗಲ್ಲ ಅಂತ.